ನಮೋ ನಮೋ ಭೂತೇಶ. नमो नमो स्वामी भूतेश. ओम नमो नमो स्वामी सर्वेश. नमो नमो स्वामी भूतेश. ओम नमो नमो स्वामी सर्वेश. भक्त पालना मुक्तिदायक. ಭಕ್ತ ಪಾಲನ ಮುಕ್ತಿದಾಯಕ. ಶಕ್ತಿಯ ನೀಡೋ ಮುಕ್ತಿದಾಯಕ. ಶಕ್ತಿಯ ನೀಡೋ ಮುಕ್ತಿದಾಯಕ. ನಮೋ ನಮೋ ಸ್ವಾಮಿ ಭೂತೇಶ. ಓಂ ನಮೋ ನಮೋ ಸ್ವಾಮಿ ಸರ್ವೇಶ. ನಮೋ ನಮೋ ಸ್ವಾಮಿ ಭೂತೇಶ. ಓಂ ನಮೋ ನಮೋ ಸ್ವಾಮಿ ಸರ್ವೇಶ. ಭಕ್ತೋದ್ಧಾರನೆ ಭವ ಭಯಾರನೆ ಭಾಗ್ಯವ ನೀಡೋ ಭೂತೇಶ. ಭಕ್ತೋದ್ಧಾರನೆ ಭವ ಭಯಾರನೆ ಭಾಗ್ಯವ ನೀಡೋ ಭೂತೇಶ. ಅಕ್ಕರೆಯಲ್ಲ ರಂಗಾಪುರ ಗ್ರಾಮದ ದೇವದೂತನಾಗಿ ಅವತರಿಸಿ. ಅಕ್ಕರೆಯಲ್ಲ ರಂಗಾಪುರ ಗ್ರಾಮದ ದೇವದೂತನಾಗಿ ಅವತರಿಸು. ಭಕ್ತರು ಮಾಡಿದ ಕಲಾ ಮಂಡಲಿಗೆ. ಭಕ್ತರು ಮಾಡಿದ ಕಲಾ ಮಂಡಲಿಗೆ ಜಯವನ್ನು ನೀಡೋ ಭೂತೇಶ. ವರವನ್ನು ನೀಡೋ ಸರ್ವೇಶ. ಶುಭವನ್ನು ನೀಡೋ ಜಗದೀಶ. ನಮೋ ನಮೋ ಸ್ವಾಮಿ ಭೂತೇಶ. ಓಂ ನಮೋ ನಮೋ ಸ್ವಾಮಿ ಸರ್ವೇಶ. ನಮೋ ನಮೋ ಸ್ವಾಮಿ ಭೂತೇಶ. ಓಂ ನಮೋ ನಮೋ ಸ್ವಾಮಿ ಸರ್ವೇಶ. ನಮೋ ನಮೋ ಸ್ವಾಮಿ ಭೂತೇಶ. ನಮೋ ನಮೋ ಸ್ವಾಮಿ ಸರ್ವೇಶ. ನಮೋ ನಮೋ ಸ್ವಾಮಿ ಜಗದೀಶ. ಭೂತೇಶ ಸರ್ವೇಶ ಜಗದೀಶ. ಶ್ರೀ ಭೂತೇಶ್ವರ ಕೃಪಾ ಭಾಸ್ಕರ ಮಂಡಲಿಗೆ. ಶ್ರೀ ಭೂತೇಶ್ವರ ಕೃಪಾ ಭಾಸ್ಕರ ಮಂಡಲಿಗೆ. ಶ್ರೀ ಭೂತೇಶ್ವರ ಕೃಪಾ ಭಾಸ್ಕರ ಮಂಡಲಿಗೆ. ಒಂದೇ ಬೋಲ ಭಾರತ್ ಮಾತಾ ಕೆ. ಏನಿದು ಮುರಳಿಯ ಗಾನ. ಏನಿದು ಮುರಳಿಯ ಗಾನ. ಹೃದಯವ ತಣಿಪ ಅಮೃತ ಪಾನ. ಹೃದಯವ ತಣಿಪ ಅಮೃತ ಪಾನ. ಏನಿದು ಮುರಳಿಯ ಗಾನ.
ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಹಸ್ತಿನಾವತಿಗೆ ಹಿಂದಿರುಗಿದರು. ರುಕ್ಮಿಣಿ, ವಿರಾಟನ ಪುತ್ರಿಯಾದ ಉತ್ತರಯೊಡನೆ ಅಭಿಮಾನಿನ ವಿವಾಹವಾಯಿತು. ಆದರೆ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ಕುಲಪುರೋಹಿತನಾದ ದೌಮ್ಯನನ್ನು ಕಳುಹಿಸಿದರು. ಆದರೆ ದುರ್ಯೋಧನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಸ್ವಾಮಿ, ಪುನಃ ಯುದ್ಧ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದು ಹೋದವು. ಗೋಪಕಾಂಗನರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕೆ ಕುಸುಮಶನದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲ ಕನಸನ್ನು ಕಾಣುವುದು ಪ್ರಾಣೇಶ್ವರ ನಿಮಗಿನ್ನೂ ಸಾಧ್ಯವಿಲ್ಲ ಅಲ್ಲವೇ ಸ್ವಾಮಿ? ಪ್ರಿಯತಮೆ, ಲೋಕ ಸೇವೆಯ ಹರಕೆಯನ್ನು ಒತ್ತಾಗಲಿ. ಗಾನಕ್ಕೆ ಮನಸೋದೆಯ ನನ್ನ ಭಯದಲಿಯಾಸೆಯು ನೀ ಕುಂಜೆಯ, ನನ್ನ ಮನದಲಿಯಾಸೆಯು ನೀ ಕಂದೆಯ, ಮುರಳಿಯ ಗಾನಕ್ಕೆ ಮನಸೋದೆಯ. ಮುರಳಿಯ ಗಾನಕ್ಕೆ ಮನಸೋದೆಯ, ಮುರಳಿಯ ಗಾನಕ್ಕೆ ಮನಸೋದೆನು, ಮನಗಿನ ಗೋಪಾಲನಾಗೆ ರಾಜಯ ಮನಗಿನ ಗೋಪಾಲನಾಗೆ, ಮುರಳಿಯ ಗಾನಕ್ಕೆ ಮುರಳಿಯ ಗಾನಕ್ಕೆ ಮನಸೋದೆಯ. ಮನಗೆಯ ಗೋಪಾಲನಾಗೆ, ಮುರಳಿಯ ಗಾನಕ್ಕೆ ಮನಸೋದೆಯ, ನನ್ನ ಮುರಳಿಯ ಗಾನಕ್ಕೆ ಮನಸೋದೆಯ. ನನ್ನ ಬಾಳಿಗೆ ನೀ ತಂದೆ ಸುಂದರಿ,
ಸೋತೆನು ಮುರಳಿಯ ಗಾನಕ್ಕೆ ಮನಸೋತೆನು ನನ್ನ ಮನದಲ್ಲಿ ಆಸೆಯೋ ನೀ ತಂದೆಯ ನನ್ನ ಮನಸ್ಸಿನ ಆಸೆಯೋ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋತೆನು ಪ್ರಿಯತಮೆ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಸ್ವಾಮಿ, ಹಾಗಾದರೆ ಇಂತಹ ಮುಖಭಂಗಿಯಾದರೂ ಏಕೆ ಸ್ವಾಮಿ? ಯುದ್ಧದ ಸಮಾಚಾರವನ್ನು ಕೇಳಿ ವೀರೋದಯವು ನತ್ಯ ಸಹಜ. ಏಳು ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರ ರಕ್ತ ತೃಷೆಯಿಂದ ಪುನಃ ಜಾಗೃತವಾಗಲು ಜಗತ್ತಿನ ಅದ್ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅವರ ತೀಕ್ಷ್ಣ ದಾರಿಗೆ ಆಹುತಿಯಾಗಲು. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿನದ್ದೇ. ಆದರೆ ಈ ಯುದ್ಧದಲ್ಲಿ ನಾನು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡದಿಲ್ಲ ಎಂದು ನಾನು ಪ್ರತಿಜ್ಞೆಯನ್ನು ಮಾಡಿರುವೆನು. ಸ್ವಾಮಿ, ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟಿದಿರಲು ಒಂದು ಅನುಕೂಲ ಕಾರಣ ದೊರೆತಂತಾಯಿತು. ವಾಸುದೇವ, ನಾನೀಗ ನಿಮ್ಮ ರಾಜನೀತಿಯ ಕೌಶಲ್ಯ ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗ ನೇರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೇ ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸೆದೆಬಡಿದು ಅವನ ಪ್ರಚಂಡ ಅಟ್ಟಹಾಸದಿಂದಲೇ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಎರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ನೋಡಿರುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳಗಳಂತೆ. ಈ ದರ್ಪಾಂತ ಕ್ಷತ್ರಿಯ ವೀರರನ್ನು ನಾನು ಇಲ್ಲಿಂದ ಇಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಾದಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೆರಬಲ್ಲದೆಂಬುದನ್ನು ತೋರಿಸುವೆನು. ಸತ್ಯದ ಚಿರ ಪ್ರಕಾಶದಂತೆ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ರಕ್ತ ಪ್ರಳಯದಂತೆ ನಿಶ್ಚಯ ನೀನು ನೋಡುವೆ. ಸ್ವಾಮಿ, ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ನುಡಿಸುವ ಜಗತಿ ಚಿಂತನೆ ಚಿಂತನೆ. ಪರಿಹರಿಸಲು
ಜನಿಸಿದೆ ನಾ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗೆ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗೆ ಕರೆ ಕಾಯ್ದು ಕೊರವೆ ಜನರ ಸತ್ಯ ಧರ್ಮಗಳ ನುಡಿಸುವೆ ಜಗತಿ ಹೇಗೆ ಚಿಂತನೆ ಹೇಗೆ ಚಿಂತನೆ. ಸ್ವಾಮಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ರುಕ್ಮಿಣಿ, ಭಾರತ ವರ್ಷದಲ್ಲಿ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ರುಕ್ಮಿಣಿ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟನಾದರೂ ನನ್ನ ಆ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಹಿಂಸಪ್ರಿಯರಾದ ಅಸಂಖ್ಯ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನಿಂದಲೇ ಮಾನವ ಶತ್ರುವೆಂದು ನಾನೀಗ ತಿಳಿದಿರುವೆನು. ಮುಂದಿನ ಯುದ್ಧಕ್ಕಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವೆನು. ಕಂಡೆ ನಿನ್ನ ಮಧುರ ಮಧುರಗಳಿಗೆ ತಂದೆ ಲಾಜ ಪಲಕು ಪಲಕು ಹೆಜ್ಜೆಯೇ ಮಧುರ ಮಧುರ ಗಳಿಗೆಯಲ್ಲಿ ತಂದೆ ಲಾಜ ಪಲಕು ಪಲಕು ಹೆಜ್ಜೆಯೇ ಸಂಗೀತ ತೇಲಿದೆ, ಸಂತೋಷ ಅಲೆಯಲ್ಲಿ ಸಂಗೀತ ತೇಲಿದೆ, ನಿನಾದ ಕಡಲಿನಲ್ಲಿ ಲೀಲವಾಯ್ತು ಮೋಹನ ಮುರಳಿ. ಕಂಡೆ ನಿನ್ನ ಮಧುರ ಮಧುರ ಗಳಿಗೆಯಲ್ಲಿ ತಂದೆ ಲಾಜ ಪಲಕು ಪಲಕು ಹೆಜ್ಜೆಯೇ ಗೆಜ್ಜೆಗಳಿರುವಾಗ ನನ್ನ ಹೃದಯ ನುಡಿಯಿತು ರಾಗ, ನಿನ್ನ ಕಣ್ಣು ಕರೆದಿರುವಾಗ ನನ್ನ ಬಯಕೆ ಪಡೆಯುವ ಯೋಗ. ರಾಸಲೀಲ ಬಂದ ರಾಸಲೀಲ ಬಂದ ನಾ ಕಂಡೆ ನಿನ್ನ ಮಧುರ ಮಧುರಗಳಿಗೆ ತಂದೆ ಲಾಗ ಬಲುಕು ಬಲುಕು ಹೆಜ್ಜೆ
ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ನಿದ್ರದೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿಯು ನಿದ್ರಿಸಂತಿದೆ, ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಇನ್ನು ಆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿದಂತೆಯೇ ಸರಿ. ಆ ಪಾಂಡವರಂತೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಈ ಕೌರವೇಶ್ವರನು ಛಲವನ್ನು ಕೊಡುವುದಿಲ್ಲ, ಛಲವನ್ನು ಬಿಡುವುದಿಲ್ಲ. ಇನ್ನು ಮಾವನ ಆಜ್ಞೆಯಂತೆ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲೇಬೇಕು. ಪಡೆದ ನಂತರ ಆ ಪಾಂಡವರ ಗತಿ ಅಧಗತಿ. ಚದುರತನದಲ್ಲಿ ಪಾಂಡುಕುಮಾರರ ಚದುರತನದಲ್ಲಿ ಪಾಂಡುಕುಮಾರರ ಗತಿಯ ಗೆಡಸಿ ನಾವು ಕಾಡುತ್ತೆ, ಗತಿಯ ಗೆಡಸಿ ನಾವು ಕಾಡುತ್ತೆ. ಜಾತಿ ವೈರವ ಸಾಧಿಸಿದಿರೋದು, ಜಾತಿ ವೈರವ ಸಾಧಿಸಿದಿರೋದು ಜಾತಿ ಅಂತಕನ ಮಾಧವನೇ ಸಿಗಿದೆ, ಜಾತಿ ಅಂತಕನ ಮಾಧವನೇ ಸಿಗಿದೆ. ಬರದಿ ಪೋಲಿ ದ್ವಾರಕೆಯ ರಾಯನ ನೆರವನ್ನು ಪಡೆಯುತ್ತ ಮುದ್ದದು ಗೋರೋಗಿ, ಪಡೆಯುತ್ತ ಮುದ್ದದು ಗೋರೋಗಿ, ಪಡೆಯುತ್ತ ಮುದ್ದದು ಗೋರೋಗಿ. ನಾಮವು ಶಾಂತಿದಾನವು ಕೌಶಲಾರಾಮ ಜಯತು ಜಯ ವಿಠಲ ಪಿತಾ. ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವು ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವು ನಿಧಿ ಬಾರಯ್ಯ ದರ್ಶನ ತೋರಯ್ಯ ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ ಪ್ರಿಯನ್ನ ಭಾಗ್ಯವಯ್ಯ ಪಾಂಡುರಯ್ಯ ಪಾಂಡುರಯ್ಯ. ಜಯ ತು ಜಯ ವಿಠಲ ನಾಮವು ಶಾಂತಿ ದಾನವು ಕೌಶಲಾರಾಮ. ಜಯ ತು ಜಯ ವಿಠಲ. ಕನಸು ಮನಸ್ಸಿನ ಜೀವವು ಅಂತರಾತ್ಮನ ಭಾವವು ಕನಸು ಮನಸ್ಸಿನ ಜೀವವು ಅಂತರಾತ್ಮನ ಭಾವವು ಅನ್ಯ
ಅನ್ಯವು ಎಲ್ಲಯ್ಯ ಎಲ್ಲವೂ ನೀನಯ್ಯ ಅನ್ಯವು ಇಲ್ಲಯ್ಯ ಎಲ್ಲವೂ ನೀನಯ್ಯ ಸುಖೈಸುವ ಮಾತಿನಿಂದ ಪಾಂಡುರಂಗಯ್ಯ ಜಯ ತು ಜಯ ವಿಠಲ ನಿನ್ನ ನಾಮವು ಶಾಂತಿದಾನವು ಸೌಂದರ್ಯದ ಜಯ ತು ಜಯ ವಿಠಲ ವಿಷ್ಣು ಪರಮಾತ್ಮನು ನಿದ್ರಿಸ್ತಿರುವನು. ನಾನು ಸ್ವಲ್ಪ ವಿಶ್ರಾಮಿಸಿಕೊಳ್ಳುವೆನು. ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳೇಕೆ ತಳತಳಿಸುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳೇಕೆ ತಳತಳಿಸುತ್ತಿವೆ. ದೇವಲೋಕಾದಿಲೋಕವೇ ಮಿರುಗಿದರೆ ಗಿಳಿದಂತಿದೆ. ದೇವಲೋಕಾದಿಲೋಕವೇ ಮೆರುಗಿದರೆ ಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವನದ ಶೃಂಗಾರ ವೈಭವ. ಹಬ್ಬ ಏನಿ ಭವನದ ಕಲಾಕೃತಿ.
ಸುರಲೋಕವನ್ನೇ ನಾಚಿಸಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ. ಇರಲೇ ಸಾಧ್ಯಕ್ಕೆ ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನ ಏನು ಮಾಡುತ್ತಿರುವನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸ್ತಿರುವನು. ಈ ವಾಹನದಲ್ಲಿ ಕುಳಿತುಕೋ, ಇನ್ನೇನು ಎಚ್ಚರಗೊಳ್ಳುವವನು. ಒಂದು ಮಾತಿದೆ ಸಾಧ್ಯಕ್ಕೆ, ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನೀಗ ಉತ್ತರ ಕೊಡುವುದು ಸಾಧ್ಯವಿಲ್ಲ ಮಹಾರಾಜ. ನಾವು ಕೃಷ್ಣನ ಆಧೀನರು. ಶ್ರೀಕೃಷ್ಣ ಪರಮಾತ್ಮನ ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವು ನಮಗೆ ಸೇರಿದಂತೆ. ಪಾಲಕನಾದ ನಾನು ಈ ಗೋಪಾಲನ ಪಾದದಡಿಯಲ್ಲಿ ಕೂರುವುದೇ ಅಸಂಭವ, ಅಸಾಧ್ಯ. ಅದು ನನಗೆ ಯೋಗ್ಯವಾದ ಸ್ಥಳ ಶಿರೋಭಾಗ, ನನಗಾಗಿ ನಿರ್ಮಿಸಲ್ಪಟ್ಟ ರತ್ನ ಖಚಿತವಾದ ಸಿಂಹಾಸನ, ಅಲ್ಲೇ ಕೂರುವೆನು. ಏ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿದರೆ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿದರೆ, ಈ ಮಾತನ ಮೊರೆ ಕೇಳಿದರೆ ಸಲಹುವ ದಾನವ ವೈರಿ ಧ್ಯಾನವ ಮಾಡುವೆ ದಯ ತೋರೋ ಹರಿಯೇ. ಧ್ಯಾನವ ಮಾಡುವೆ ದಯ ತೋರೋ ಹರಿಯೇ. ಏ ಮಾಧವ ಮಧುಸೂದನ, ಏ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿದರೆ, ಈ ಮಾತನ ಮೊರೆ ಕೇಳಿದರೆ
ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ಎಂದಿಗೂ ಕರುಣಿಸಿ ಕಾಯುವ ತಂದೆ ಎಂದಿಗೂ ಕರುಣಿಸಿ ಕಾಯುವ ತಂದೆ ನಿನಗಾಗಿ ನಾನು ಓಡೋಡಿ ಬಂದೆ ನಿನಗಾಗಿ ನಾನು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ನನ್ನ ಮೊರೆ ಕೇಳಿದರೆ ಈ ಮಾತನ ಮೊರೆ ಕೇಳಿದರೆ ಸಾಧ್ಯಕ್ಕೆ ಎಲ್ಲಿ ನನ್ನ ಪ್ರಾಣ ಸಕನು ಇನ್ನೆಲ್ಲಿ ಪ್ರಾಣಸಕನು ಪಾರ್ಥ ನಿನ್ನ ಆಲಸ್ಯದಿಂದ ಎಲ್ಲವೂ ಹಾಳಾಗಿ ಹೋಯಿತು. ಏಕೆ ಏನಾಯ್ತು ಸಾಧ್ಯಕ್ಕೆ ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು ತಿಳಿಯುವುದು. ಓಹೋ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾಧ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿ ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವು. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪಯಣ ಮಾಡಿದೆಂದು ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲು ಇಲ್ಲಿಗೆ ಬಂದಿದ್ದು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಅವರವರ ಭಾವನಾದ ರೂಪದ ಫಲವು ಅವರಿಗೆ ದೊರಕುವುದು ಶಿಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಈ ಸಮಯದಲ್ಲಿ 4-6 ಕಡೆ ತಿರುಗಿದರೆ ಹಲವು ಮಂದಿ ರಾಜರ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗುವ ಇಚ್ಛೆಯಿಂದ. ನಿನಗಿಷ್ಟವಾದ ಸ್ಥಳದಲ್ಲಿ ಕುಳಿತುಕೋ ಅರ್ಜುನ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು ಅರ್ಜುನ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹೊರೆಯುತ್ತಿರೋದೆಂಬನ್ನು ಮರೆತಿಲ್ಲ ಶಿಯೋಧನ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಹೇಳು ಹೇಳು ಚಕ್ರಪಾಣಿ. ಜಯ ಜಯ ಜನಾರ್ದನ ಹರಿಯೇ ಗೋಪೀಲೋಲ ವಿಶ್ವವ್ಯಾಪಕ ಮುಕುಂದ ಕಮಲಲಯನ ಪೀತಾಂಬರಧಾರಿ ಪಾಂಡವ ಪ್ರಿಯನೇ ಶ್ರೀನಾಥನೆ ಹೇಳೈ ಪಾಂಡವ ಪ್ರಿಯನೇ ಜನಾರ್ದನ ಹೇಳೈ ಪಾಂಡವ ಪ್ರಿಯನೇ ಕೃಷ್ಣ
ಮುರಳೀಧರ ಕೇಳ್ಬಾರ್ದನ ಮೊರೆ ಮುರಳೀಧರ ಕೇಳ್ಬಾರ್ದನ ಮೊರೆ ಕರಚರಣಗಳಲ್ಲಿ ಶಿರವ ಬಾಯಿಬೆ ನಾನು ಕರಚರಣಗಳಲ್ಲಿ ಶಿರವ ಬಾಗಿಬೆ ನಾನು ತಿಳಿಯೆಂದು ಸಮರದ ವಿವರವನೆಲ್ಲವ ತಿಳಿಯಿಸು ಸಮರದ ವಿವರವನೆಲ್ಲವ ತಿಳಿಯಿಸು ಸಮರದ ವಿವರವನೆಲ್ಲವ ಹೇಳೈ ಪಾಂಡವ ಪ್ರಿಯನೇ ಶ್ರೀನಾಥನ ಹೇಳೈ ಪಾಂಡವ ಪ್ರಿಯನೇ ಜನಾರ್ದನ ಹೇಳೈ ಪಾಂಡವ ಪ್ರಿಯನೇ ಕೃಷ್ಣ ಸಮರ ಶಿಕ್ಷೆಗೆ ಬಂದು ಗುರು ಪಾಂಡವರಿಗೂ ಸಮರ ಶಿಕ್ಷೆಗೆ ಬಂದು ಮುರಳೀಧರ ನಿನ್ನ ಚರಣದಡಿಯಲ್ಲಿಂದು ಮುರಳೀಧರ ನಿನ್ನ ಚರಣದಡಿಯಲ್ಲಿಂದು ಕರುಣದಿ ಕಾಯೈ ಕಾಮಿತ ವರದನೆ ಕರುಣದಿ ಕಾಯೈ ಕಾಮಿತ ವರದನೆ ಕರುಣದಿ ಕಾಯೈ ಕಾಮಿತ ವರದನೆ ಹೇಳೈ ಪಾಂಡವ ಪ್ರಿಯನೇ ನಾಥನೆ ಹೇಳೈ ಪಾಂಡವ ಪ್ರಿಯನೇ ಜನಾರ್ದನ ಹೇಳೈ ಪಾಂಡವ ಪ್ರಿಯನೇ ಹೇಳೈ ಪಾಂಡವ ಪ್ರಿಯನೇ ಹೇಳೈ ಪಾಂಡವ ಪ್ರಿಯನೇ ಹೇಳೈ ಪಾಂಡವ ಪ್ರಿಯನೇ